ಕಲಬುರಗಿಯಿಂದ ಬಂದಿರೋ ಈ ಕತೆ ಜೊತೆಗೆ ಮೊದಲನೆಯ ಇವತ್ತಿನ ಈ ಸಂಚಿಕೆಯನ್ನು ಪ್ರಾರಂಭ ಮಾಡೋಣ. ಲೆಟ್ಸ್ ಗೋ ನೇರವಾಗಿ ಕಲಬುರಗಿ ಜಿಲ್ಲೆ. ಹೀಗೆ ಅಂಗನವಾಡಿ ಕೇಂದ್ರ ಬಿಟ್ಟು ಮರದ ಕೆಳಗೆ ಮಕ್ಕಳು ಕುಳಿತಿರುವ ದೃಶ್ಯ ಕಂಡು ಬಂದಿದ್ದು ಕಲಬುರ್ಗಾ ಜಿಲ್ಲೆ ಅಫ್ಜಲ್ಪುರ ಕ್ಷೇತ್ರದ ಸೋಮನಾಥಹಳ್ಳಿಯಲ್ಲಿ. ಈ ಗ್ರಾಮದ ದಲಿತರ ಬಡಾವಣೆ ಗ್ರಾಮದಿಂದ ಸುಮಾರು ಅರ್ಧ ಕಿಲೋಮೀಟರ್ ದೂರವಿದೆ. ಇಲ್ಲಿನ ಪುಟ್ಟ ಮಕ್ಕಳು ಅಂಗನವಾಡಿಗೆ ಹೋಗಬೇಕು ಅಂದ್ರೆ ಅರ್ಧ ಕಿಲೋಮೀಟರ್ ನಡೆದುಕೊಂಡು ಹೋಗಬೇಕಾದ ಪರಿಸ್ಥಿತಿ ಇದೆ. ಹೀಗಾಗಿ ದಲಿತ ಬಡಾವಣೆಯಲ್ಲಿನ ಮಕ್ಕಳು ಕಳೆದ 15 ವರ್ಷಗಳಿಂದ ಅಂಗನವಾಡಿ ಶಿಕ್ಷಣದಿಂದ ವಂಚಿತರಾಗುತ್ತಿದ್ದಾರೆ. ಸೋಮನಾಥಹಳ್ಳಿಯ ಈ ದಲಿತ ಬಡಾವಣೆಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಮಕ್ಕಳು 3 ರಿಂದ 6 ವರ್ಷದ ಒಳಗಿನವರಿದ್ದಾರೆ. ಹೀಗಾಗಿ ಈ ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ದಲಿತ ಬಡಾವಣೆಯಲ್ಲಿಯೇ ನಿಯಮದ ಪ್ರಕಾರ ಒಂದು ಅಂಗನವಾಡಿ ಕೇಂದ್ರ ತೆರೆಯಬಹುದಾಗಿದೆ. ಹೀಗಾಗಿ ನಮ್ಮ ದಲಿತ ಬಡಾವಣೆಯಲ್ಲಿಯೇ ಒಂದು ಅಂಗನವಾಡಿ ಕೇಂದ್ರ ಆರಂಭಿಸಲು ಬೆಳಕು ಕಾರ್ಯಕ್ರಮದ ಮೂಲಕ ಸರ್ಕಾರದ ಗಮನ ಸೆಳೆಯಬೇಕೆಂದು ಇಲ್ಲಿನ ಜನ ಮನವಿ ಮಾಡಿದ್ದಾರೆ. ಪುಟ್ಟ ಮಕ್ಕಳು ಅಂಗನವಾಡಿಯಿಂದ ವಂಚಿತರಾಗಬಾರದು ಎಂಬ ಉದ್ದೇಶದಿಂದ ಸಂಬಂಧಪಟ್ಟವರ ಗಮನ ಸೆಳೆದು ಈ ಸಮಸ್ಯೆಗೆ ಒಂದು ಪರಿಹಾರ ಹುಡುಕುವ ಪ್ರಯತ್ನ ನಮ್ಮದು. ಸಾಮಾನ್ಯವಾಗಿ ಇಂಥ ಪ್ರಕರಣ ನನ್ನ ಹತ್ರಕ್ಕೆ ತಂದಿದ್ದರೆ ಬೇರೆ ಯಾವುದಾದ್ರೂ ವಿಚಾರದಲ್ಲಿ ಮೇ ಬಿ ನಾನು ಸ್ವಲ್ಪ ಕೋಪದಲ್ಲೇ ಮಾತಾಡ್ಬಿಡ್ತಿದ್ನೋ ಏನೋ. ಕೈಕಾಲು ಏನಾಗಿದೆ ನಿಮ್ಗಳಿಗೆಲ್ಲ ಗಟ್ಟಿ ಇದೆಯೋ ಇಲ್ವೋ, ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗೋಕ್ಕಾಗದೆ ಇದ್ಮೇಲೆ ಮನುಷ್ಯರಾಗಿ ಯಾಕಿದ್ದೀರಿ, ಕಷ್ಟಪಡೋಕ್ಕಾಗಲ್ವಾ ನಿಮ್ಮ ಕೈಯಲ್ಲಿ ಅಂತೆಲ್ಲ ಹೇಳ್ಬಿಡ್ತಿದ್ನೋ ಏನೋ ಗೊತ್ತಿಲ್ಲ. ಮೇ ಬಿ ಐ ವುಡ್ ಹ್ಯಾವ್ ಸೆಡ್ ಇಟ್. ಒಂದು ಪ್ರೈಮರಿ ಸ್ಕೂಲ್ ಅಂದಿದ್ದಿದ್ರು ಹೇಳ್ತಿದ್ನೇನೋ, ಹೈಸ್ಕೂಲ್ ಅಂದರೂ ಗ್ಯಾರಂಟಿ ಹೇಳ್ತಿದ್ವಿ. ಆದರೆ ಇದು ಪಾಯಿಂಟ್ ಈಸ್ ಅದಲ್ಲ, ಇದು ಚೋಟಿ ಮಕ್ಕಳುಗಳ ಕತೆ ಇದು. ಮತ್ತು ಇದನ್ನು ಪ್ರಾರಂಭ ಮಾಡಿದಾಗ ಅವ್ರು ಹೇಳಿದ್ದು ಇದು ದಲಿತರ ಬಡಾವಣೆ. ಐ ಆಮ್ ನಾಟ್ ಬಾದರ್ಡ್. ನನಗೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಜಾತಿ ಆಧಾರದಲ್ಲೇ ಈ ಸಮಸ್ಯೆಯನ್ನು ನೋಡಬೇಕು ಅಂತ ಏನು ನಿಯಮ ಇಲ್ಲ ನನ್ನ ಪ್ರಕಾರ. ಒಂದು ಹೆಚ್ಚಿನ ಆಸಕ್ತಿ ಮತ್ತು ಆಸ್ಥೆ ಇರಬೇಕು ಆ ಸಮುದಾಯಗಳ ವಿಚಾರದಲ್ಲಿ ಏನಾದರೂ ಒಪ್ಕೋತೀನಿ ನಾನು ಬೇಕಾದರೆ. ಕಾರಣ ದಟ್ ಇಸ್ ಹೌ ವಿ ಶುಡ್ ವರ್ಕ್ ಅಂತ ನನ್ನ ಬಿಲೀಫ್ ಅದು. ಹಾಗಾಗಿ ವಿ ಹ್ಯಾವ್ ಟೇಕನ್ ಅಪ್ ದಿಸ್. ಲೆಟ್ಸ್ ಸಿ ನಮ್ಮ ಕೈಲಿ ಏನಾಗತ್ತೆ ಅಂತ. ಬಿಕಾಸ್ ಇದಕ್ಕೆ ಇತ್ತೀಚೆಗೆ ರಾಜ್ಯ ಸರ್ಕಾರದ ಕೆಲವು ನಿರ್ಧಾರಗಳಿಂದಾಗಿ ತಾಂತ್ರಿಕವಾದಂತಹ ಕಾನೂನಾತ್ಮಕವಾದಂಥ ಸಮಸ್ಯೆಗಳು ಬಂದರೂ ಬರಬಹುದೇನೋ ಅಂತ ಅನಿಸತ್ತೆ. ಐ ವಿಲ್ ಸ್ಟಿಲ್ ಟ್ರೈ, ನೋಡೋಣ ಅದು ಏನು ಅಂತ. ಬಟ್ ಈ ಸಮಸ್ಯೆಯನ್ನು ನಮ್ಮ ಜೊತೆ ಹಂಚ್ಕೊಳ್ಳೋಕ್ಕಿಲ್ಲಿರೋದು ವಿಜಯಲಕ್ಷ್ಮಿ ಅನ್ನೋರು. ತಾವೇನು ಮಾಡ್ತೀರಿ ಅಲ್ಲಿ? ಸರ್, ನಾನು ಮಾರ್ಗದರ್ಶಿ ಸಂಸ್ಥೆ ರೀ ನಮ್ಮದು NGO 40 ಹಳ್ಳಿ ಒಳಗೆ ವರ್ಕ್ ಆಗ್ಯದ. ಈಗ ಈ ಸಮಸ್ಯೆ ನಿಮ್ಮ ಕಣ್ಣಿಗೆ ಬಿದ್ದಿದ್ದೇನಿದೆ? ಹಾ ರೀ ಸರ್, ಇದು ಸರ್ವೆಯಲ್ಲಿ ಇರೋದು ಹಳ್ಳಿ ರೀ ಸರ್. ನನಗೆ ಹಾಗಾಗಿ ನೀವು ಬಂದ್ರಿ? ಹಾ ರೀ ಸರ್. ಯಾಕೆ ನಮ್ಮ ಹತ್ರಕ್ಕೆ ಯಾಕೆ ಬಂದ್ರಿ? ಸರ್ಕಾರಕ್ಕೆ ಹತ್ರಕ್ಕೆ ಹೋಗ್ಬೇಕಾಗಿತ್ತು ತಾನೇ ನೀವು? ಸರ್, ಸಾಕಷ್ಟು ಮನವಿ ಪತ್ರನ ಕೊಟ್ಟಿವ್ರಿ ಸರ್. ಇದ್ರ ಬಗ್ಗೆ CDPO ಸಂಬಂಧಪಟ್ಟ ಇಲಾಖೆಗಳಿಗೂ ಮಾತಾಡಿವ್ರಿ ಸರ್. ಭಾಗ್ಯಶ್ರೀ ಯಾರು? ನೀನು? ಮರಮ್ಮ ನೀವಾ? ನೀವಿಬ್ರು ಯಾವ ಮಾಡಿರಿ? ನಾವೇನ್ರಿ ಹೊಲದ ಕೆಲ್ಸಕ್ಕೆ ಹೋಗ್ತೀವ್ರಿ. ಹೊಲದ ಕೆಲಸ? ಆಕಿ? ನಮ್ದು ಎಜುಕೇಶನ್ ಆಗ್ಯದ್ರಿ ಸರ್, ಅಂದ್ರೂ ಹೊಲದ ಕೆಲ್ಸಕ್ಕೆ ಹೋಗ್ತೀವ್ರಿ. ಏನು ಎಜುಕೇಶನ್? ನಮ್ದು D.Ed ಆಗ್ಯದ್ರಿ ಸರ್. ಅನುಕೂಲ ಇಲ್ರಿ ಊರಲ್ಲಿ, ತುಂಬಾ ಚಿಕ್ಕ ಹಳ್ಳಿ. ಹಿಂಗಾಗಿ ಪಾಠ ಮಾಡಕ್ಕೆ ಸ್ಕೂಲ್ ಸಿಕ್ಲಿಕ್ಕೆ ಕೆಲಸ ಸಿಕ್ಕಿಲ್ವಾ? ಕೆಲಸ ಎಲ್ಲ ಸಿಕ್ಕವ್ರಿ. ಸ್ವಲ್ಪ ನಮ್ಮ ಮನೆಯವ್ರ ಪ್ರಾಬ್ಲಮ್ ಕುಡಿತಾರ್ರಿ. ಹಿಂಗಾಗಿ ತವ್ರ ಮನೇಲಿ ಇದೀನ್ರಿ ಸರ್. ಇವಾಗ ಹೋಗಕ್ ಬರಕ ತುಂಬಾ ದೂರ ಆಗ್ತದ್ರಿ. ಎಲ್ಲಿಗೆ ಹೋಗ್ಬೇಕಾದ್ರೆ ಜವ್ರಿಗಿನೇ ಹೋಗ್ಬೇಕ್ರಿ ಸರ್. ಸರಿಯವ್ವಾ, ನಿಮ್ಮ ಮನೆಯವರು ಸ್ವಲ್ಪ ಪ್ರಾಬ್ಲಮ್ ಐತಿ, ಕರೆಕ್ಟು. ನೀ ತವ್ರ ಮನೆಯಾಗಿದ್ದೀ, ಕರೆಕ್ಟು, ಅದು ಒಪ್ಕೊತೀನಿ. ಹಾಗೆ ಎಷ್ಟು ದಿನ ಇರ್ತೀಯ? ಹಿಂಗೆ ಕೂಲಿ ಕೆಲಸ ಮಾಡ್ಲತ್ತೀನ್ರಿ ಸರ್. ಯಾಕೆ ನೀನು ಓದಿದ್ದೇನು ಕತೆ ಕಾಯಕ್ಕ ಹಂಗಾರೆ? ಇಲ್ರಿ ಸರ್, ಪ್ರಾಬ್ಲಮ್ ಸಣ್ಣ ಮಕ್ಕಳ ಅವ್ರಿ, ಸ್ವಲ್ಪ ಆದ್ರೇನೀಗ ತೊಂದರೆ ಆಗ್ತದೆ. ಆದ್ರೇನು ಮಕ್ಕಳಿದ್ದವ್ರು ಯಾರು ನೌಕರಿಗೆ ಹೋಗಂಗಿಲ್ಲೇನ? ಹೋಗ್ತಾರ್ರಿ ಸರ್. ಈಗ ನೀ ಕೂಲಿ ಕೆಲ್ಸಕ್ಕೆ ಹೋಗುವಾಗ ಮಕ್ಕಳಲ್ಲಿ ಇರಲ್ವೇನೋ? ನೀನು ಗುಡ್ ಹಾಕ್ಬಿಟ್ಟು ಕಟ್ಟಿಟ್ಬಿಟ್ಟೈತೀಯ ನೀನು? ಇಲ್ರಿ, ಹೋಗ್ತಾರ್ರಿ. ಮತ್ತೆ ಈ ಬೆಂಗಳೂರಿಗೆ ಬಂದಿದ್ದಕ್ಕೆ ಮಾಡಬೇಕಾದ ಒಂದು ಕೆಲಸ ವಾಪಸ್ ಹೋದ್ಮೇಲೆ ಸರ್ ಹೇಳಾರ ನನ್ನ ತಲೆ ಬಿದ್ದರೂ ಸರಿ ಇದನ್ನೇ ಮಾಡೋದು ನೋಡು ಅಂತ ನೀ ಮಾಡ್ಬೇಕಾ? ಹಾಂ ರೀ ಸರ್. ಕೂಲಿ ಮಾಡೋದು ತಪ್ಪಂತ ನಾನು ಹೇಳಿಲ್ಲ, ಆದರೆ ನೀವು ಓದಿರೋದಕ್ಕೆ ಹೇಳಿದೆ ನಾನು. ನಿಮ್ದೇನು, ನೀವು ಓದಿದ್ದೀರಿ? ನಾನು 8ನೇ ತನಕ ಓದಿದ್ವಿ. 8ನೇ ತರಗತಿವರೆಗೂ ಓದಿದ್ರಿ, ಆಮೇಲೆ ನಿಲ್ಸಿದ್ರಿ? ಯಾಕೆ ಹೋಗಿಲ್ರಿ ನಮ್ಮ. ಆಯ್ತು, ಇವು 8ವರೆಗೆ ಓದಾರ, ಹಂಗಾಗಿ ಮುಂದಕ್ಕೆ ಹೋಗಿಲ್ಲಪ್ಪ ಆತಪ್ಪ ಇಂದ ಹಂಗೆ ಅಲ್ಲಿಂದ. ಗೊತ್ತಾಯ್ತಾ? ಹಾಂ, ಹೇಳಿ, ಈಗ ಏನು ಪ್ರಾಬ್ಲಮ್ ಏನಿದೆ? ಅದೇ ಮಕ್ಕಳ ಸ್ಕೂಲು ಕಾಲೋನಿ ಐತಿ, ಅಲ್ಲಿ 20 ಮಕ್ಕಳು ಅದಾರ, ಅಲ್ಲೇ ಅಂಗನವಾಡಿ ಆದ್ರೆ ಚಲೋ ಆಗ್ತದೆ ಅಂತ ಅಷ್ಟೇ ತಾನೇ? ಈ ಕ್ಷೇತ್ರದ ಶಾಸಕರು ಮತ್ತು ಹಿರಿಯರು, ವಯಸ್ಸಿನಲ್ಲೂ ಮತ್ತು ಅನುಭವದಲ್ಲಿ ಎರಡರಲ್ಲೂ ಇರೋವಂಥ
ಎಂ.ವೈ. ಪಾಟೀಲ್ರು ಭಾಳ ದೀರ್ಘಕಾಲದ ನಂತರ ಅವ್ರ ಜೊತೆ ಮಾತನಾಡ್ತಾ ಇದ್ದೀನಿ. ಅಫ್ಜಲ್ಪುರದ ಶಾಸಕರು ಹೌದು. ನಮಸ್ಕಾರ ಸರ್, ಆರಾಮಿದ್ದೀರಿ? ಸರ್ ನಮಸ್ಕಾರ. ಈಗ ಹೇಳಿದೆ ನಾನು ದೀರ್ಘಕಾಲದ ನಂತರ ಇವ್ರು ಕೂಡ ಮಾತಾಡ್ತಾ ಇದ್ದೀನಿ, ಹಿರಿಯರು ಮತ್ತು ಅನುಭವ ಇರುವವರು ಅಂತಂದೆ. ಅದಲ್ಲ ನಿಮ್ ಸರಿ ಮಾತಾಡೋದು ಅಂತಂದ್ರ ಬಹಳ ಇಲ್ಲ ಸರ್, ನಾನು ನಿಮ್ಮನ್ನ ನಿಮ್ದು ಫಸ್ಟ್ ಟೈಮ್ MLA ಆದ ಕಾಲದಲ್ಲಿ ಅಲ್ವೇ, ಹಾಗೆ ನೋಡಿ 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 ನಮಗೂ ಹಂಗೆ ಅನಿಸ್ತದೆ. ನೀವೆಲ್ಲ ನನಗೇನು ಅನ್ನಿಸ್ತದೆ, ನಿಮ್ಮನ್ನೆಲ್ಲ ನೋಡಿದಾಗ ನನಗೆ ವಯಸ್ಸಾಯ್ತಲ್ಲಪ್ಪ ಅಂತ ಬೇಜಾರಾಗ್ತದೆ. ಅಲ್ಲ ವಯಸ್ಸಾದ್ರು ನಿಮ್ಮ ಇದಕ್ಕೇನು ವಯಸ್ಸಾಗಿಲ್ಲ, ಪ್ರತಿಭೆಗೆ. ಅದಾಗಂಗಿಲ್ರಿ, ನಮಗೆ ಸರ್ಕಾರಿ ನೌಕರಿ ತರ ರಿಟೈರ್ ಮಾಡಕ್ ಯಾವನು ಇಲ್ವಲ್ಲ. ಈಗ ನಮಗೂ ನಿಮ್ಗೂ ಇರೋ ವ್ಯತ್ಯಾಸ ಇಷ್ಟೇ, ನಾವು ಯಾರನ್ನೂ ಹೇಳದೆ ಕೇಳದೆ ಕಂಟಿನ್ಯೂ. ನಿಮ್ಗೆ ಆರೋಗ್ಯ ಇರೋವರೆಗೂ ಮಂದಿ ಹೇಳಿದ್ರೆ ಮಂದಿ ಓಟ್ ಕೊಟ್ರೆ ನೀವು ಕಂಟಿನ್ಯೂ ಅಷ್ಟೇ. ಈ ನಮ್ಮ ಅಫ್ಜಲ್ಪುರದ ಈ ಊರ್ನಾಗ ಈ ಪ್ರಾಬ್ಲಮ್ ಐತಿ ಅಂತಾರಲ್ಲ, ದಲಿತರದ್ದು ಕಾಲೋನಿ ಅದು ಅಂತಾರೆ, ಅಲ್ಲಿ ಏನಾದ್ರು ಮಾಡ್ಲಿಕ್ಕೆ ಆಗ್ತದೇನು? ನಾವು ಇದು ಸೋಮನಾಥ್ ಹಳ್ಳಿ ಅಂದ್ರೆ ಹೌದು ಸೋಮನಾಥ್ ಹಳ್ಳಿದು. ಮೊದಲು ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳೋದು ಅಂತಂದ್ರೆ ತೆಳುಗುಳು ಅಂತ ಲಾಸ್ಟ್ ಟೈಮ್ ಒಂದು ತೆಳುಗುಳದು ಬಗ್ಗೆ ನೀವು ಕೇಳಿದ್ರೆ ನಿಮ್ಗ ಮಾತಾಗ್ಲಿಲ್ಲ. ನೀವು ಎತ್ತಿದ್ರಿಂದ ಅಲ್ಲಿ ನಾವು 18 ಲಕ್ಷ ಸ್ಯಾಂಕ್ಷನ್ ಮಾಡಿ ಸ್ಕೂಲ್ ಇದಕ್ಕೆ ಪ್ರಾರಂಭ ಮಾಡಿದ್ದೇವೆ. ಮತ್ತು ಇನ್ನೂ ಒಂದು ರೂಮ್ ಕೇಳಿದ್ದಾರೆ, ಎರಡು ಮತ್ತು ಪ್ಲಸ್ ಒಂದು ರೂಮ್ ಸ್ಯಾಂಕ್ಷನ್ ಮಾಡಿದೆ. ಸರಿ, ಈಗ ನನಗೆ ಈ ಸೋಮನಾಥ್ ಗುದ್ದಲಿ ಪೂಜೆನೂ ಕೂಡ ಮನ್ ಮಾಡಿ ಬಂದೆ. ಹೌದು, ಈ ಸೋಮನಾಥ್ ಹಳ್ಳಿದ್ ನನಗೆ ಏನು ಅನ್ನಿಸ್ತು ಅಂತಂದ್ರೆ, ನಾವು ಸಾಮಾನ್ಯ ಮಾತಾಡೋದೆಲ್ಲ ಉದ್ಧಾರ ಮಾಡ್ತೀವಿ ಅಂತ ಮಾತಾಡ್ತೀವಿ, ಆದ್ರೆ ಆಗೋಂಗಿಲ್ಲ ಅದು ತಳಮಟ್ಟದಾಗ ಗ್ರೌಂಡ್ನಲ್ಲಿ. ಹಾಗಾಗಿ ಈ ಊರಿಗೆ ನಾವೇನಾದ್ರೂ ಮಾಡಿ ಒಂದು ಸಣ್ಣದು ಈ ಅಂಗನವಾಡಿ ಟೈಪ್ ಒಂದು ಕೊಡ್ಲಿಕ್ಕೆ ಆದರೆ ಅದಕ್ಕೆ ಬೇಕಾಗಿದ್ದ ಕಟ್ಟಡ ನಾ ಕಟ್ಟಿಸ್ಕೊಡ್ತೀನಿ, ಅದ್ ನಾ ಮಾಡ್ಕೊಡ್ತೀನಿ. ನನಗೆ ನೀವು ಆ ಜವಾಬ್ದಾರಿ ತಗೋಬೇಡ್ರಿ, ಆ ಜವಾಬ್ದಾರಿ ನಾ ತಗೋತೀನಿ. ಸರ್, ಆ ಊರ್ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ನಿಮಗೆ. ಹಾ, ಏನಂತಂದ್ರೆ ನಾನು ಶಾಸಕನಾಗಿಂತ ಮುಂಚೆ ಆ ಊರಿಗೆ ಹೋಗಿದ್ದ ಕಾರಣ ಏನಂತಂದ್ರೆ ಪೇಪರ್ನ್ಯಾಗ ಬಂದಿತ್ತು. ಏನಂತಂದ್ರೆ ಸೋಮನಾಥ್ ಹಳ್ಳಿಗೆ ಅಲ್ಲಿ ದೆವ್ವಗಳು ವಾಸ ಮಾಡ್ತಾವ ಅಂತ ಹೇಳಿ ಫಸ್ಟ್ ಡ್ಯೂಟಿ ಹೋದಾಗ ಅಲ್ಲಿ ದೆವ್ವಗಳದಾವ. ಯಾವ ದೇವ ನಮ್ಮ ಮುಂದೆ ಯಾವ ದೇವ ಬರ್ತದ? ಹೇಳ್ರಿ ಸರ್. ಮತ್ತೆ ನಾನು ಹೋಗಿ ತಿರುಗಾಡಿ ನೋಡೋದ್ರಾಗ ಅದು ಯಾಕೆ ಜನ ಎಬ್ಸಿದಾರ ಅಂತಂದ್ರ ಅಲ್ಲಿ ಯಾವ ಮೂಲಭೂತ ಸೌಕರ್ಯಗಳು ಇರ್ಲಾರ್ದಕ್ಕ ಜನ ಏನ್ ಮಾಡ್ತು, ಸ್ವಲ್ಪ ಇದ್ದವ್ರೆಲ್ಲ ಕಲಬುರಗಿ ಮತ್ತು ಜೇವರ್ಗಿ ಶಿಫ್ಟ್ ಆಗ್ಯಾರ. ಅಲ್ಲಿ ಅದಕ್ಕೆ ಅವರೆಲ್ಲ ದೆವ್ವದ ನಾವು ಬಿಟ್ಟಿವ ಊರ ಅಂತೇಳಿ ಎಬ್ಸ್ಬಿಟ್ರು. ಅದಕ್ಕೆ ನಾವು ಹೋಗಿ ನೋಡಿದಾಗ ಈ ಕಾರಣ ಅಂತ ಇದೆಯವ ಅಂತ ಹೇಳಿ. ಹೇಗೆ ದೆವ್ವಗಳಿಗೆ ಮೂಲಭೂತ ಸೌಕರ್ಯ ಏನು ಬ್ಯಾಡವಲ್ಲ, ಅದಕ್ಕೆ ಹಂಗ ಅವು ಅಲ್ಲೇ ಇದ್ದು. ಅದಕ್ಕ ನಾನೇನ್ ಮಾಡಿದೆ, ಅವು ಇದೇ ಕಾರಣ ಅಂತ ಹೇಳಿ ಆ ಊರಿಗೆ ಸ್ವತಂತ್ರ ಆದ್ಮೇಲೂ ಕೂಡ ರಸ್ತೆ ಇರ್ಲಿಲ್ಲ. ಅದಕ್ಕೆ ನಾನು ರಸ್ತೆ ಮಾಡಿಕೊಟ್ಟಿದ್ದೇನೆ. ಸರಿ, ಅಲ್ಲಿ CC ರೋಡ್ ಮಾಡಿಸಿದ್ದೆ. ನೋಡ್ರಿ ಸರ, ನೀವು ಚುನಾವಣೆ ಮೊದಲು ಹೋದಾಗ ಅಲ್ಲಿ ದೆವ್ವ ಇತ್ತು ಅಂತ ಹೋದ್ರಿ. ಈಗ ನಾನ್ ನಿಮ್ಗೆ ಬೆಂಗಳೂರಿನಿಂದ ದೆವ್ವದ ತರ ಬಂದಿದ್ದೀನಿ, ನಮ್ಗಲ್ಲೊಂದು ಅಂಗನವಾಡಿ ಮಾಡ್ಕೊಡ್ರಿ ಅಂತ. ನೀವು ನನಗೇನ್ ಗೊತ್ತಾ ಸರ, ನೀವು ಬರೀ ಅದನ್ನ ಚಾಲು ಮಾಡ್ಲಿಕ್ಕೆ ಏನ್ ಬೇಕೋ ಅಷ್ಟು ಮಾಡ್ಕೊಡಿ, ಅದಕ್ಕೆ ಬೇಕಾಗಿದ್ದ ಕಟ್ಟಡ ಏನೈತಿ ಅದ್ ನಾ ಮಾಡಿಸ್ಕೊಡ್ತೀನಿ ಅಲ್ಲಿ. ಅದನ್ನ ನೀವು ತಲೆ ಕೆಡ್ಸ್ಕೊಳಂಗೆ ಇಲ್ಲ, ಅದು ನನಗ್ ಬಿಡ್ರಿ ಅದ ಸಮಸ್ಯೆ. ನನಗ್ ಬರೀ ಯಾರಿಗೆ ಆಫೀಸರ್ಗೆ ಹೇಳ್ಬೇಕು, ಅವ್ರಿಗೆ ಹೇಳ್ಬಿಟ್ಟು ಅದು ಚಾಲು ಆಗೋಂಗ್ ಮಾಡ್ಕೊಟ್ರೆ ಸಾಕು. ಬಿಲ್ಡಿಂಗ್ ಕೆಲಸ, ಅಲ್ಲೊಂದು ರೂಮ್ ಕಟ್ಟಿಸ್ಕೊಡೋ ಕೆಲಸನ ಮಾಡಿಸ್ಕೊಡ್ತೀನಿ. ಬಹಳ ಚಲೋ ಆಯ್ತು ಸರ್, ಬಹಳ ದಿನ ಆಯ್ತು ನಿಮ್ಮನ್ನ ನೋಡಿ. ನೀವೆಲ್ಲ ಈ ಸರಿ ಅಸೆಂಬ್ಲಿ ಬಂದಾಗ ಈ ಕಡೆಗೆ ಬರ್ರಿ ಸರ. ಬರ್ರಿ ಸರ್. ನಿಮಗಂತೂ ನಾವು
ಡೈಲಿ ನೋಡ್ತೀನಿ ಇದರಲ್ಲಿ. ಥ್ಯಾಂಕ್ ಯು ಸರ್. ಈ ಸರಿ ನಾನು ನಿಮ್ಮನ್ನು ನೋಡ್ತೀನಿ ಸರಿ. ಅಸೆಂಬ್ಲಿ ಅಟೆಂಡ್ ಮಾಡಕ್ಕೆ ಬಂದಾಗ, ವಿಧಾನಸಭೆಗೆ ಬಂದಾಗ ಬರ್ರಿ ಈ ಕಡೆ. ಆಯ್ತಾ? ಹೌದು ಸರ್. ನಮಸ್ಕಾರ ಸರ್. ನಮಸ್ಕಾರ. ಆಯ್ತು, ಈಗ ಒಂದು ಕೆಲಸ ಮಾಡೋಣ. ಅವ್ರ ಶಾಸಕರಿಗೆ ಹೇಳಿಸಿ ಅದಕ್ಕೆ ಕಾನೂನಲ್ಲಿ ನಿಯಮದಲ್ಲಿ ಏನೇನು ಪರ್ಮಿಷನ್ ಬೇಕು ಅವೆಲ್ಲ ತಗೊಳ್ಳೋಣ. ಅಲ್ಲಿ ಹಾಕಿ ಹೇಳಿದ್ ಸರಿ, ಬೈಲ್ನಾಗ ಮಾಡೋದು ಅದು ತಪ್ಪದು. ನೀವು ಹೇಳೋದು ಸರಿ ಅಲ್ಲ, ಅದು ಹಂಗೆ ಮಾಡಿಕೊಡ್ದು. ಅದಕ್ಕೊಂದು ಪುಟಾಣಿ ಒಂದು ರೂಮ್ ಬೇಕಾಗ್ತದೆ, ಒಂದು ಶೀಟ್ ಹಾಕಿದ್ರು ಸರಿ. ಹಾಂ, ಅದನ್ನು ವ್ಯವಸ್ಥೆ ನಾನು ಮಾಡಿಸ್ಕೊಡ್ತೀನಿ. ಆ ಶೀಟ್ ಹಾಕಿಸಿ ರೂಮ್ಸ್ ವ್ಯವಸ್ಥೆ ನಾನು ಮಾಡಿಸ್ಕೊಡ್ತೀನಿ ಅಲ್ಲಿ ಯಾವ್ದಾರು ಒಂದು ಜಾಗದಲ್ಲಿ. ಬಟ್ ಪರ್ಮಿಷನನ್ನು ಅವ್ರು ತೊಗೊಳ್ಳಿ. ಬಟ್ ಇದಕ್ಕೆಲ್ಲ ಒಂದು ತಿಂಗಳು 2 ತಿಂಗಳು ಟೈಮ್ ಆಗ್ತದೆ. ಟೈಮ್ ಆಗಲಿ, ಆದರೂ ಪರವಾಗಿಲ್ಲ. ಹಾಂ, ನಾನು ಮಾಡಿಸ್ಕೊಡ್ತೀನಿ, ಗೊತ್ತಾಯ್ತಾ? ಆದರೆ ನೀವು ಸಮುದಾಯ ಕಾರ್ಯಕ್ಕೆ ಮಾಡ್ತೀವಿ. ನೀವು ಇಂಥವ್ರುಗಳು ಯಾರು ಓದಿರ್ತಾರೆ ಈ ರೀತಿ ಕಮ್ಯುನಿಟಿಗಳಿಂದ ಬಂದು ಅವ್ರನ್ನ ನೀವು ಎನ್ಕರೇಜ್ ಮಾಡಬೇಕು. ನೀವು ಹೋಗ್ಬೇಕು ನೌಕರಿಗೆ, ನೀವು ಅದೆಲ್ಲ ಮಾಡಬೇಕಾಗಿರೋದು. ಸರ್ ಅವರಿಗೆ ತಪ್ಪು ಅಂತ ನಾನು ಹೇಳಿಲ್ಲ, ಕೂಲಿ ತಪ್ಪು ಅಂತ ನಾನು ಹೇಳಿಲ್ಲ, ಹಿಂಗೂ ಹೇಳಿಲ್ಲ. ಚಲೋ ಆತಲ್ಲ, ನೀವು ಮಾಡೋ ಕೆಲಸ ಗರ್ವದಿಂದ ಮಾಡ್ಬೇಕು. ಯಾವನ್ ಕೇಳ್ದವನಂತ ಮೈ ಬಗ್ಸ್ ದುಡಿತೀನಿ ಹೋಗ ಅಂತ. ನಾನು ಯಾರ್ದು ತಲೆ ಹೊಡೆದಿಲ್ಲ, ನಾನು ಯಾರಿಗೂ ಮೋಸ ಮಾಡಿಲ್ಲ, ನಾನು ಮೈ ಬಗ್ಸ್ ದುಡ್ದು ಅನ್ನ ತಗೋತಾ ಇದ್ದೀನಿ ಹೋಗತ್ತ ಕಡೆಗೆ ಅಂತ ಅನ್ಬೇಕು ನೀನು. ಆದರೆ ನಿಂದು ಹಂಗಲ್ಲ ಕೇಸ್, ಗೊತ್ತಾಯ್ತಾ? ನಾನು ಹೇಳ್ತೀನಿ ಸರ್, ಫಸ್ಟ್ ಹುಡುಕ್ಬೇಕು ನೀನು, ಬಿಡಂಗಿಲ್ಲ. ಏನವ ಈಗೇನು ಬೇಕಾ ಬೇಡವಾ ಅಂಗನವಾಡಿ? ಬೇಕ್ರಿ ಸರ್, ಅಲ್ಲಿಂದ ಬಂದಿದೀವ್ರಿ ಸರ್. ಆಯ್ತು, ನಾ ಮಾತಾಡ್ತೀನಿ ಮೇಡಮ್. ನಾನು ಎಂ ಬಿ ಪಾಟೀಲ್ರಿಗೆ ಮಾತಾಡಿ ಅಕಸ್ಮಾತ್ ನೆಸೆಸಿಟಿ ಬಂದರೆ, ಅವಶ್ಯಕತೆ ಕಾಣಿಸಿದ್ರೆ ಯಾರು ಆಫೀಸರ್ಸಿಗೆ ಮಾತಾಡ್ಬೇಕಾದ್ರೆ ನಾನೇ ಮಾತಾಡ್ತೀನಿ. ಮಾತಾಡ್ಬಿಟ್ಟು ಅದು ಮಾಡಿಸ್ಕೊಳ್ಳೋಣ. ಅಷ್ಟರೊಳಗಡೆ ನೀವು ಊರಿಗೆ ಹೋಗ್ಬಿಟ್ಟು ಅದಕ್ಕೊಂದು ಜಾಗ ಹುಡುಕಿ, ಅದು ಊರಿನವ್ರದ್ದೇ ಜಾಗ ಇರುತ್ತೆ, ಹುಡುಕಿ ಅಲ್ಲಿಗೊಂದು ಸಣ್ಣದಾಗಿ ಒಂದು 20 ಮಕ್ಕಳು ಕೂತ್ಕೊಳ್ಳೋ ಥರ ಒಂದು ಗೋಡೆ ಹಾಕಿ, ಒಂದು ಶೀಟ್ ಹಾಕಿ, ಒಂದು ಜಾಗ ಮಾಡೋಣ. ಆಯ್ತಾ? ಒಂದು ಕಂಡೀಷನ್ ಮಾಡ್ತೀನಿ ನಿಂಗೆ ಡಿ ಮಾಡಿದ್ದಕ್ಕೆ ಮತ್ತು ನೀನು ಇಷ್ಟು ದೂರ ಬಂದಿರೋದಕ್ಕೆ. ಆ 20 ಮಕ್ಕಳು ಚಲೋ ಓದೋ ಹಂಗೆ ಮಾಡಬೇಕು, ಅವು ಪೋಲಿಯೋ ಇಲ್ದಿರಂಗೆ ಮಾಡಬೇಕು. ಗೊತ್ತಾಯ್ತಾ? ಅದು ನಿಮ್ಮ ಜವಾಬ್ದಾರಿ, ಊರಿನವ್ರದ್ದು. ಆಕಿ ಜವಾಬ್ದಾರಿ ಅಲ್ಲ, ಅದು ನಿಮ್ಮ ಜವಾಬ್ದಾರಿ. ಅದು ಗೊತ್ತಾಯ್ತಾ? ಆಕಿ ಪಾಪ ಇಷ್ಟು ಆಸಕ್ತಿ ತಗೊಂಡು ಆಕಿ ಇಲ್ಲಿವರೆಗೂ ಬಂದಾರ, ಹೌದಲ್ಲ? ನಾನು ಇಷ್ಟು ಆಸಕ್ತಿ ತಗೊಂಡು ಅವ್ರಿಗೆ ಯಾರಿಗೋ ಮಾಡಿಸ್ತೀನಿ, ಮುಂದಕ್ಕೆ ಯಾರ್ದ ನಮ್ಮ ಜವಾಬ್ದಾರಿ ಸರ್. ನೆನ್ಪಿಟ್ಕೊಳ್ಳಿ ಇದನ್ನು, ಗೊತ್ತಾಯ್ತಾ? ಚಲೋ ಆಯ್ತು, ಬೆಂಗಳೂರಿಗೆ ಹೋಗಿದ್ವಿ, ಟಿವಿಯಾಗ ಬಂದ್ವಿ ಅನ್ಕೊಂಡು ಹೋದ್ರೆ ಬಿಡಂಗಿಲ್ಲ. ನಾನು ಈಗಲೇ ಹೇಳಿದ್ದೀನಿ. ಗೊತ್ತಾಯ್ತಾ? ಮಕ್ಕಳು ಎಜುಕೇಶನ್ ಬೇಕಾಗಿದ್ರಿ ಸರ್, ಇದೇನು ಅಷ್ಟು ಜವಾಬ್ದಾರಿ ನೀವು ತಗೋ. ಪಾಪ ಆಕಿ ಎಷ್ಟು ಇಂಟ್ರೆಸ್ಟ್, ಆಕಿಗೂ ನಿಮ್ಮೂರ್ಗೂ ಏನ್ ಸಂಬಂಧ? ಏನ್ ಲಗ್ನ ಆಗಾರ ಏನಾರು ನಿಮ್ಮೂರ್ನಾಗ? ಯಾರ ಅವ್ರ ಪಾಪ ನಮಗೋಸ್ಕರ ಅಷ್ಟೊಂದು ಕಷ್ಟ ಅವ್ರಿಗೆ ಮರ್ಯಾದೆ ಕೊಡ್ರಿ. ಅಷ್ಟು ಮಾಡ್ರಿ, ಆಮೇಲೆ ನೋಡ ಮಾಡಿಸ್ಕೊಡ್ತೀನಿ ನಾನು.